ಪತ್ರಕರ್ತರಿಗೆ ವೃತ್ತಿಧರ್ಮ ಬಹಳ ಮುಖ್ಯ. ಸಿದ್ದರಾಮಯ್ಯ ಅಭಿಮತ. ಎನ್ಸಿಐ ಟಿವಿ ವರದಿಗಾರ ಡಾ ಕೆಆರ್ ನೀಲಕಂಠ ಅವರಿಗೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ. ಬೆಂಗಳೂರು. ಪತ್ರಕರ್ತರು ಯಾವುದೇ ಗುಂಪು ಅಥವಾ ಸಿದ್ಧಾಂತಕ್ಕೆ ಮಾರು ಹೋಗದೆ ವಾಸ್ತವಾಂಶಕ್ಕೆ ಕನ್ನಡಿ ಹಿಡಿಯಬೇಕು ಎಂದು ಸಿದ್ದರಾಮಯ್ಯ ಹೇಳಿದರು. ಹೊಸ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವ ಮೂಲಕ ಮಾಧ್ಯಮ ರಂಗ ಹಾಗೂ ಪತ್ರಕರ್ತರು ತಮ್ಮನ್ನು ತಾವು ಉನ್ನತೀಕರಿಸಿಕೊಳ್ಳಬೇಕು ಮತ್ತು ಹೊಸ ಸವಾಲುಗಳಿಗೆ ಸಜ್ಜಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಕರ್ನಾಟಕ ಮೀಡಿಯಾ ಅಕಾಡೆಮಿಯ 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿ ಪ್ರದಾನ ಹಾಗೂ ಪತ್ರಕರ್ತರ ಫೆಲೋಶಿಪ್ ಅಧ್ಯಯನ ವರದಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಪತ್ರಕರ್ತರಲ್ಲಿ ವೃತ್ತಿಪರತೆ ಹೆಚ್ಚಿಸಲು ಅಕಾಡೆಮಿ ವಿವಿಧ ಕಾರ್ಯಕ್ರಮಗಳು ಮತ್ತು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು. ಸಮಾಜದ ಕಟ್ಟಕಡೆಯ ಮನುಷ್ಯರ ಪರವಾಗಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆಯೇ ಎಂಬುದನ್ನು ಗಮನಿಸಿ ಪತ್ರಕರ್ತರು ತಮ್ಮ ವೃತ್ತಿಧರ್ಮವನ್ನು ಕಾಪಾಡಿಕೊಳ್ಳಬೇಕು ಎಂದು ಅವರು ಕಿವಿಮಾತು ಹೇಳಿದರು. ಸ್ವತಃ ಪತ್ರಕರ್ತರಾಗಿದ್ದ ಮಹಾತ್ಮ ಗಾಂಧಿ ಅವರ ಮಾತಿನಂತೆ ಸರ್ವೋದಯ ಮತ್ತು ಅಂತ್ಯೋದಯದ ಪರವಾಗಿ ಪತ್ರಕರ್ತರು ಕೆಲಸ ಮಾಡಬೇಕು ಎಂದರು. ಅದೇ ರೀತಿ ಬಿಆರ್ ಅಂಬೇಡ್ಕರ್ ಅವರ ಉದಾಹರಣೆಯನ್ನು ಉಲ್ಲೇಖಿಸಿದ ಅವರು, ಸಾಮಾಜಿಕ ಅಸಮಾನತೆ ದೂರವಾಗದಿದ್ದರೆ ನಿಜವಾದ ಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ ಎಂಬ ಸಂದೇಶವನ್ನು ನೆನಪಿಸಿದರು. ನಾನು ಪ್ರತಿದಿನವೂ ದಿನಪತ್ರಿಕೆಗಳನ್ನು ಓದಿದ ಬಳಿಕವೇ ಇತರೆ ಕಾರ್ಯಗಳಿಗೆ ಮುಂದಾಗುತ್ತೇನೆ. ಪತ್ರಿಕೆಗಳು ಇನ್ನೂ ಹೆಚ್ಚಿನ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿವೆ. ಟಿವಿ ನೋಡುವುದು ಕಡಿಮೆ. ರಾತ್ರಿ 10ರಿಂದ 11 ಗಂಟೆಯವರೆಗೆ ಮಾತ್ರ ಟಿವಿ ವೀಕ್ಷಿಸುತ್ತೇನೆ ಎಂದು ಮುಖ್ಯಮಂತ್ರಿ ಹೇಳಿದರು. ಈಗ ಊಹಾಪೋಹದ ಪತ್ರಿಕೋದ್ಯಮ ಹೆಚ್ಚುತ್ತಿರುವುದು ಚಿಂತಾಜನಕವಾಗಿದೆ. ಸಂಶೋಧನೆ ನಡೆಸಿ ಸತ್ಯವನ್ನು ಬರೆಯುವ ಪತ್ರಕರ್ತರ ಸಂಖ್ಯೆ ಹೆಚ್ಚಾಗಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ 2025ನೇ ಸಾಲಿನ ವಿಶೇಷ ಪ್ರಶಸ್ತಿಯನ್ನು ಸರಿತಾ ರಾಯ್ ಅವರಿಗೆ ಪ್ರದಾನ ಮಾಡಲಾಗಿದ್ದು, ಇತರ 30 ಜನ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿಗಳು ಹಾಗೂ 10 ಜನರಿಗೆ ವಿವಿಧ ದತ್ತಿ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎನ್ಸಿಐ ಟಿವಿ ವರದಿಗಾರರಾದ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ ಅವರಿಗೆ ಕರ್ನಾಟಕ ರಾಜ್ಯ ಮಾಧ್ಯಮ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿ ಅಧ್ಯಕ್ಷೆ ಆಯೇಷಾ ಖಾನಂ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪತ್ರಕರ್ತರ ತಾಂತ್ರಿಕ ಕೌಶಲ್ಯ ವೃದ್ಧಿಗಾಗಿ ಇನ್ಫೋಸಿಸ್ ಸಂಸ್ಥೆಯೊಂದಿಗೆ ಕೈಜೋಡಿಸಿ ಕಾರ್ಯಾಗಾರಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಮಹಿಳಾ ಪತ್ರಕರ್ತರು ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ಪತ್ರಕರ್ತರಿಗೆ ಉತ್ತೇಜನ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದರು. ಸುಳ್ಳು ಸುದ್ದಿ ಹಾಗೂ ಫೇಕ್ ನ್ಯೂಸ್ ಪತ್ತೆ ಹಚ್ಚುವ ಘಟಕವನ್ನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಥಾಪಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ವಿವಿಧ ಅಧ್ಯಯನಗಳಿಗಾಗಿ 6 ಪತ್ರಕರ್ತರನ್ನು ಫೆಲೋಶಿಪ್ಗೆ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರಿಜ್ವಾನ್ ಅರ್ಷದ್ ಅವರು ಮಾತನಾಡಿ, ಪತ್ರಕರ್ತರು ತಮ್ಮ ವೃತ್ತಿ ಗೌರವವನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ಕಾರ್ಯದರ್ಶಿ ಬಿಬಿ ಕಾವೇರಿ, ವಾರ್ತಾ ಇಲಾಖೆ ಆಯುಕ್ತ ಹೇಮಂತ್ ನಿಂಬಾಳ್ಕರ್, ಹಂಪಾ ನಾಗರಾಜಯ್ಯ, ಮುಖ್ಯಮಂತ್ರಿ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಸೇರಿದಂತೆ ರಾಜ್ಯದ ಅನೇಕ ಹಿರಿಯ ಪತ್ರಕರ್ತರು ಭಾಗವಹಿಸಿದ್ದರು. ವರದಿ ಡಾ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಪ್ರಶಸ್ತಿಗಳು ದಯಮಾಡಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ನಮ್ಮೆಲ್ಲರ ಪ್ರೀತಿಯ ಶಿವಕುಮಾರ್ ಸರ್ ವಹಿಸುತ್ತೀವಿ. ಗೌರವಿಸುವ ಸನ್ಮಾನಿಸುವಂತಹ ಗಳಿಗೆಯಲ್ಲಿ ಜೊತೆಯಾಗಲು ನೀವು ಬರಲಿ. ಜೋರು ಚಪ್ಪಾಳೆಯನ್ನು ಲಕ್ಷ್ಮಣ ಯಾಕೆ ಕೊಡಿ ಬಾರ ಆಯ್ತದ ಅಕೌಂಟ್ ಪೇನ ಅದು.
ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಾರೆ, ಪ್ರಶಸ್ತಿ ಫಲಕವನ್ನು ಸ್ವೀಕಾರ ಮಾಡಿದ್ದಾರೆ. ಧನ್ಯವಾದಗಳು. ಎಲ್ಲ ಸಾಧಕರಿಗೆ ಒಟ್ಟಾಗಿ ಸಲ್ಲಿಸೋಣ ಚಪ್ಪಾಳೆಯ ಗೌರವ, ವಂದನೆ, ಅಭಿನಂದನೆ. ಎಲ್ಲರಿಗೂ ಅಡ್ವಾನ್ಸ್ ಅಲ್ಲಿ ಇಂದು ಮಾರಾಟ ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. So let me begin with congratulating all the achievers, the awardees of Karnataka Media Academy Award 2025. Please give them a big round of applause. All the achievers here. ಎಲ್ಲ ಅಚೀವರ್ಸ್ ಇಲ್ಲಿ ನಿಮ್ಮ ಜೊತೆ ಕೂತಿದ್ದಾರೆ. ಆದ್ರೆ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೂ ತುಂಬು ಹೃದಯದ ಸ್ವಾಗತ. ಈ ಸಮಾರಂಭಕ್ಕೆ ಸಾಕ್ಷಿಯಾಗಲು ಆಗಮಿಸಿದ ಎಲ್ಲ ಹಿರಿಯ ಪತ್ರಕರ್ತರು, ಅಕಾಡೆಮಿ ಶ್ರೇಷ್ಠರು, ಹಿರಿಯ ಅಧಿಕಾರಿಗಳು, ನನ್ನ ಸಹೋದ್ಯೋಗಿಗಳು ಸೇರಿದಂತೆ ಇಲ್ಲಿ ಆಗಮಿಸಿದ ಎಲ್ಲ ಸಮುದಾಯಗಳಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಪ್ರತಿಯೊಬ್ಬರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲತೆಯನ್ನು ಕಾಣದೇ ಹೋದರೆ ನಾವು ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗುತ್ತೆ. ಈ ಕೆಲಸ ಮಾಡೋರು ನೀವೇ. ನಾನು ಇತ್ತೀಚಿನ ದಿನಗಳಲ್ಲಿ ನಾನು ನ್ಯೂಸ್ ಪೇಪರ್ ಓದ್ತೀನಿ, ಟಿವಿ ನೋಡೋದು ಬಹಳ ಕಡಿಮೆ. ಯಾಕಂತಂದ್ರೆ ಊಹಾ ಮಾಧ್ಯಮ ಜಾಸ್ತಿ ಆಗಿರೋದು. ನ್ಯೂಸ್ ಪೇಪರ್ಗಳು ಬೆಟರ್ ದ್ಯಾನ್ ಟಿವಿ ಚಾನಲ್ಸ್. ಅದಕ್ಕೆ ಬೆಳಿಗ್ಗೆ 1 ಗಂಟೆ ನ್ಯೂಸ್ ಪೇಪರ್ ಅನ್ನು ಓದ್ತೇನೆ. ಅದು ಓದೇನೆ ಮುಂದಿನ ಕೆಲಸ ಮಾಡೋದಲ್ಲ. ಸೊ ಯಾಕಂತಂದ್ರೆ ಹೆಚ್ಚು ನಂಬಿಕೆ ಇಟ್ಕೊಂಡಿರೋದು ನ್ಯೂಸ್ ಪೇಪರ್ಗಳ ಮೇಲೆ. ಅದು ದಿನಪತ್ರಿಕೆ ಇರ್ಬೋದು, ವಾರಪತ್ರಿಕೆ ಇರ್ಬೋದು, ಮಾಸಪತ್ರಿಕೆ ಇರ್ಬೋದು, ಯಾವ ಪತ್ರಿಕೆಗಳೇ ಇರಲಿ, ಆ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ಬಹಳ ಕಡಿಮೆ. ನಾನು ಟಿವಿ ನೋಡೋದೇ ಇಲ್ಲ ಅಂತಲ್ಲ, ನೋಡ್ತೇನೆ.
ರಾತ್ರಿ 10 ರಿಂದ 11 ಗಂಟೆವರೆಗೂ ನೋಡ್ತೇನೆ. ಈ ಬೇರೆ ಸಂದರ್ಭಗಳಲ್ಲಿ ಟಿವಿ ನೋಡೋದು ಬಹಳ ಕಡಿಮೆ. ಆದ್ರಿಂದ 10 ರಿಂದ 11. ಈಗ ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಕರ್ತರು ಆಗಿದ್ರು. ಆಗ ಅವರು ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನು ಜನರ ಮುಂದೆ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಫೇಕ್ ನ್ಯೂಸ್ಗಳ ಆಗ್ಲಿಕ್ಕೆ ಜಾಸ್ತಿ ಆಗ್ಬಿಡುತ್ತೆ. ಫೇಕ್ ನ್ಯೂಸ್ ಖಂಡಿತವಾದಂಥ ಸುದ್ದಿಗಳನ್ನ ಪ್ರಚಾರ ಮಾಡೋದು ಅದು ಜಾಸ್ತಿ ಆಗ್ತಾ ಇದೆ. ನಿಮ್ಮ ಪಾತ್ರ ಹೆಚ್ಚಾಗಿರೋದ್ರಿಂದ ನೀವು ಸಾಧ್ಯವಾದ ಮಟ್ಟಿಗೆ ಫೇಕ್ ನ್ಯೂಸ್ ಅನ್ನು ಅವಾಯ್ಡ್ ಮಾಡಿ ಸತ್ಯವನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಅದರಿಂದ ನಾನು ಯಾವುದೇ ಒಂದು ಗುಂಪಿನ ಅಥವಾ ಒಂದು ಐಡಿಯಾಲಜಿಗೆ ಮಾರುವತಕ್ಕಂಥ ಕೆಲಸವನ್ನು ಮಾಡಬಾರದು ಅಂತಕ್ಕಂಥದ್ದು ನನ್ನ ಭಾವನೆ. ವಸ್ತುಸ್ಥಿತಿ ಏನಿದೆ, ವಾಸ್ತವಾಂಶ ಏನಿದೆ, ಅದನ್ನು ಜನರ ಮುಂದೆ ಇಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಆಗ ಮಾತ್ರ ಜನ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳು. ಅದರಿಂದ ನಾವು ಸರ್ಕಾರನ ನೀವು ಟೀಕೆ ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ. ಆದರೆ ಸತ್ಯ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಇದನ್ನ ಎಲ್ಲ ಮಾಧ್ಯಮದವರು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಉತ್ತಮವಾದಂಥ ಪತ್ರಕರ್ತರು ಇದ್ದೀರಿ, ಊಹಾ ಮಾಧ್ಯಮವನ್ನು ಮಾಡ್ತಕ್ಕಂಥವರು ಕೂಡ ಇದ್ದೀರಿ, ಫೇಕ್ ನ್ಯೂಸನ್ನು ಮಾಡ್ತಕ್ಕಂಥವರು ಕೂಡ ಇದ್ದೀರಿ, ಅದನ್ನೇ ಸತ್ಯ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ಕೂಡ ಇದ್ದೀರಿ. ಅದು ಆಗಬಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಬಿಕಾಸ್ ತರಹ ಬಂದೆ ನನಗೆ ಮೈಸೂರಿಗೆ ಹೋಗಿದ್ದೆ ಇವತ್ತು. ಮೈಸೂರಿಗಿಂದ ಬಂದು ಸ್ವಲ್ಪ ಹೊತ್ತು ಮಲಗೋಣ ಅಂತಂದ್ರೆ ಜಾಸ್ತಿ ಮಲಗ್ಬಿಟ್ಟೆ. ಹಾಗಾಗಿ ಈ ಸಮಾರಂಭಕ್ಕೆ ತಡವಾಗಿ ಬರಬೇಕಾಗಿ ಬಂತು. ನೀವೆಲ್ಲರಿಗೂ ಕೂಡ ಪಾಪ ಕಾದಿದ್ದೀರಿ, ಕ್ಷಮಿಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ, ಏಕೆಂದರೆ ಈ ಪ್ರಶಸ್ತಿ Thank you.
ನೀವು ಬಹಳ ಅವರ ಪ್ರತಿನಿಧಿಗಳಾಗೋದ್ರಿಂದ ನಿಮ್ಮ ಜವಾಬ್ದಾರಿ ಹೆಚ್ಚಿರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಐ ಮೇ ಬಿ ಕರೆಕ್ಟ್, ಐ ಮೇ ನಾಟ್ ಬಿ ಕರೆಕ್ಟ್. ಯಾಕೆಂತಂದ್ರೆ ನೀವು ಸಮಾಜದಲ್ಲಿ ಜಾಗೃತಿಗೊಳಿಸ್ತಕ್ಕಂಥವ್ರು, ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥವ್ರು, ಸಮಾಜದಲ್ಲಿ ಸರ್ಕಾರದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ಜನರಿಗೆ ಕೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ನಮಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷಗಳ ಮೇಲಾಗಿದೆ. ನಾವು 75 ವರ್ಷಗಳಾದರೂ ಕೂಡ ಇನ್ನೂ ಸಮಾಜದಲ್ಲಿ ಅಸಮಾನತೆಯನ್ನು ಕಾಣ್ತಕ್ಕಂಥದ್ದನ್ನು ಕಾಣ್ತೇವೆ. ಈ ಅಸಮಾನತೆ ಹೋಗದೇ ನಮಗೆ ರಾಜಕೀಯ ಸ್ವಾತಂತ್ರ್ಯ ಬಂದಿರುತ್ತೆ, ಸಾರ್ಥಕ ಆಗಲ್ಲ ಅಂತಕ್ಕಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಹಿಂದಿನೇ ಹೇಳಿದರು. ಅದಕ್ಕೋಸ್ಕರನೇ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು ಸ್ವತಃ ಪತ್ರಕರ್ತರಾಗಿದ್ದರು. ಪತ್ರಕರ್ತರು ಯಾಕಾಗಿದ್ರು ಅಂತಂದ್ರೆ ಜನರಿಗೆ ನಾವು ತಲುಪಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ. ಜನರನ್ನು ತಲುಪದೆ ಹೋದರೆ, ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡದೆ ಹೋದರೆ, ಜನರನ್ನು ಜಾಗೃತಿಗೊಳಿಸದೆ ಹೋದರೆ ನಾವು ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಕ್ಕಂಥದ್ದು ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತು. ಯಾಕಂತಂದ್ರೆ ತಂತ್ರಜ್ಞಾನ ಬದಲಾವಣೆ ಆದಂತೆ ನೀವು ಕೂಡ ಬದಲಾವಣೆ ಆಗಲೇಬೇಕು. ಹಾಗಾಗಿ ತಂತ್ರಜ್ಞಾನ ವೇಗವಾಗಿ ಬೆಳೀತಾ ಇದೆ, ನೀವು ಕೂಡ ವೇಗವಾಗಿ ಬೆಳೀತಾ ಇದೆ. ಆದ್ರೆ ಒಂದು ಮಾತ್ರ ನೀವೆಲ್ಲರೂ ಕೂಡ ಜ್ಞಾಪಕ ಇರಬೇಕು, ನಾವು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಜ್ಞಾಪಕ ಇರಬೇಕು. ನೀವು ಸಮಾಜ ಮತ್ತು ಸರ್ಕಾರ ಈ ನಡುವೆ ಸೇತುವೆಗೆ ಕೆಲಸ ಮಾಡೋರು. ಸಮಾಜ, ಸರ್ಕಾರ ಇವು ನಡುವೆ ಸೇತುವೆಗೆ ಕೆಲಸ ಮಾಡ್ತಕ್ಕಂಥದ್ದು. ಸರ್ಕಾರ ಕಟ್ಟಡಗಳಿಗೆ ಮನುಷ್ಯನನ್ನ ಗಮನಿಸ್ತಾ ಇದೆಯಾ ಅಂತಕ್ಕಂಥದ್ದನ್ನ ನೋಡಬೇಕು. ಯಾಕಂದ್ರೆ ನೀವೆಲ್ಲರೂ ಕೂಡ ನೊಂದವರ, ಅಲಕ್ಷಿತರ, ಬಡವರು, ದಲಿತರು, ಹಿಂದುಳಿದವರು, ಸಮಾಜದಲ್ಲಿ ಯಾರು ಕಟ್ಟ ಕಡೆ ಮನುಷ್ಯ ಇದ್ದಾರೆ ಅವರ ಪ್ರತಿನಿಧಿಗಳಾಗಿ ಕೆಲಸ ಮಾಡೋದು. ಅವರು ನೋವು ನೀರಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡೋದು. ಆಗ ಮಾತ್ರ ನಿಮ್ಮ ವೃತ್ತಿ ಧರ್ಮವನ್ನು ನೀವು ಪಾಲನೆ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ವೃತ್ತಿ ಧರ್ಮ ಯಾವ ಕಾರಣಕ್ಕೂ ಕೂಡ ಮರಿಬಾರದು. ವೃತ್ತಿ ಧರ್ಮ ಇದೆಯಲ್ಲ, ಇದು ಬಹಳ ಮುಖ್ಯ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಯಾರ್ಯಾರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷ ಪ್ರಶಸ್ತಿಯನ್ನು ಕೂಡ ಈ ಸಮಾರಂಭದಲ್ಲಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ. ಅವರು ಶ್ರೀಮತಿ ಸರಿತಾ ರೈ ಅವರು ಕೂಡ ಆಗಸ್ಟಿಗಲ್ಲ ಅವ್ರಿಗೂ ಕೂಡ ಅಭಿನಂದನೆಗಳನ್ನು ವಿಶೇಷವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ.
ಅವರೆಲ್ಲರಿಗೂ ಕೂಡ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಹೇಳಬೇಕೋ ಬೇಡೋ ಗೊತ್ತಿಲ್ಲ, ಐಶ್ವರ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಪ್ರತಿ ವರ್ಷ ಮಾಧ್ಯಮ ಮಿತ್ರರಿಗೆ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಧ್ಯಮ ಅಕಾಡೆಮಿಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. 2025 ಕೂಡ ಮಾಧ್ಯಮ ಪ್ರಶಸ್ತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಧ್ಯಮ ಅಕಾಡೆಮಿಯವರು ಮಾಡ್ತಾ ಇದ್ದಾರೆ. ಮಾಧ್ಯಮ ಅಕಾಡೆಮಿಯವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮಾಧ್ಯಮ ಬೆಳೀತಾ